Hello everyone, welcome back to Bangalore Traders. ಈಗ ನೆಕ್ಸ್ಟ್ ವೀಕ್ಗೆ ಲೈಕ್ ಕಮಿಂಗ್ ಇನ್ ಟ್ರೇಡಿಂಗ್ ಸೆಷನ್ಗೆ ಯಾವ ಫ್ಯೂ ಸ್ಟಾಕ್ಸ್ ಲೈಕ್ ಒಂದು 11 ಸ್ಟಾಕ್ಸ್ನ ಪಿಕ್ ಮಾಡಿದ್ದೀನಿ. ಓಕೆ, ವಿಚ್ ಇನ್ಕ್ಲೂಡ್ ವಿತ್ ಬ್ಯಾಂಕ್ ನಿಫ್ಟಿ ಆ್ಯಂಡ್ ನಿಫ್ಟಿ ಅನಲೈಸ್ ಇದೆ. ಸೊ ಈ 11 ಅನಲೈಸ್ ಚಾರ್ಟ್ಸ್ ಏನಿದೆ ಮಾಡೋಣ ಬನ್ನಿ. ಸೊ ಸ್ಟಾರ್ಟಿಂಗ್ ವಿತ್ ನೋಡ್ತಿದ್ರೆ ಈಗ ಗಲ್ಫ್ ಆಯಿಲ್ ಲ್ಯೂಬ್ ಅಂತ ಹೇಳ್ಬಿಟ್ಟಿದೆ. ಗಲ್ಫ್ ಆಯಿಲ್ ಲ್ಯೂಬ್ ಹೆಂಗಿದೆ ಅಂದರೆ, ಸೊ ಆಲ್ಮೋಸ್ಟ್ ಈ 2017 ಏನಿದೆಯಲ್ವಾ, ಈ ಬ್ರೇಕ್ಔಟ್, ಈ ಹೈ ಏನಿದೆ ಆ ಬ್ರೇಕ್ಔಟ್ ಆಗಿದೆ ಲಾಸ್ಟ್ ಮಂತ್, ವಿಚ್ ಇಸ್ ಇನ್ ದ ಜೂನ್ ಮಂತ್. ಆ ಜೂನ್ ಮಂತ್ ಬ್ರೇಕ್ಔಟ್ ಲೆವೆಲ್ಗೆ ಈ ದೊಡ್ಡ ಬಾಡಿಗೆ ಮಂತ್ಲಿ ಟೈಮ್ ಫ್ರೇಮ್ ನೋಡ್ತಿದ್ರೆ, ಸೊ ಆಲ್ಮೋಸ್ಟ್ ಈ ಹೈನ ಬ್ರೇಕ್ ಆಗಿದೆ. ಈ ಹೈ ಬ್ರೇಕ್ ನೋಡಿ, ಒಳ್ಳೆ ಬಿಗ್ ಬಾಡಿ ಡಾಮಿನೇಟಿಂಗ್ ಕ್ಯಾಂಡಲ್ ಇಂದ ಬ್ರೇಕ್ ಆಗಿದೆ. ಪ್ಲಸ್ ಇದೇ ಲೆವೆಲ್ ಇಂದ ಪುಷ್ ಆಗ್ತಿದೆ. ಸೊ ಬಯರ್ಸ್ ಆರ್ ಗೆಟಿಂಗ್ ಎಂಗೇಜ್. ಸೊ ಇದೇ ಲೆವೆಲ್ ಇಂದ ಪುಷ್ ಆಗ್ತಿದೆ. ಯು ಕ್ಯಾನ್ ಸಿ ಐ ಹವ್ ಶಿಫ್ಟೆಡ್ ಟು ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ನೋಡ್ತಿದ್ರೆ ಯು ಕ್ಯಾನ್ ಸಿ ವಿತ್ ದಿಸ್ ಆ್ಯಂಡ್ ಶಿಫ್ಟಿಂಗ್ ಟು ಲೈನ್ ಚಾರ್ಟ್ ಟು ಅವಾಯ್ಡ್ ದ ನಾಯ್ಸಸ್. ಸೊ ಇದು ಬಂದ್ಬಿಟ್ಟು ವೆರಿ ಗುಡ್ ಸೈನ್ ವಿಚ್ ಇಸ್ ಕನ್ಸಾಲಿಡೇಟಿಂಗ್ ಆ್ಯಂಡ್ ಗೆಟಿಂಗ್ ಬ್ರೇಕ್ಔಟ್ ಇನ್ ದಿಸ್ ಏರಿಯಾ. ನೋಡಿ, ಕನ್ಸಾಲಿಡೇಟ್ ಮತ್ತು ಬ್ರೇಕ್ಔಟ್ ಇನ್ ದಿಸ್ ಏರಿಯಾ. ಸೊ ಟೆಕ್ನಿಕಲ್ ವೈಸ್ ನೋಡಕ್ ಹೋದ್ರೆ ವೆರಿ ಬೇಸಿಕ್, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ breakout which is happened here on 25th of June candle. It is getting retest that level. Okay, so ಈ ಒಂದು ವಿಗ್ ಏನ್ ನೋಡ್ತಾ ಇದ್ದೀರಾ, ಈ ಒಂದು ನಾಯ್ಸ್ ಅನ್ನ ಬಂದ್ಬಿಟ್ಟು ತುಂಬಾ ಬಿಗ್ ಪುಷ್ ಇದೆ. ಸೊ ವಿಚ್ ವಾಸ್ ಆನ್ 24th of July. ಸೊ ಪ್ರಾಬಬ್ಲಿ ಇಟ್ ಇಸ್ ಆನ್ ಬಜೆಟ್ ಡೇ. ಓಕೆ, ಸೊ ಈಗ ಇಲ್ಲಿ ನೋಡಿ ಒಂದು ರೆಸಿಸ್ಟೆನ್ಸ್ ನೋಡ್ತಿದ್ರೆ, ದಿಸ್ ಇಸ್ ದ ರೆಸಿಸ್ಟೆನ್ಸ್ ವಿಚ್ ಇಸ್ ಮೇಕಿಂಗ್. ಆಲ್ ರೈಟ್, ಸೊ ಈ ಒಂದು ರೆಸಿಸ್ಟೆನ್ಸ್ ಬ್ರೇಕ್ಔಟ್ ಆಗಿ ನಿಂತಿರೋ ಒಂದು ರೆಸಿಸ್ಟೆನ್ಸ್. ಸೊ ಏನು ಮಾಡ್ಬೋದು ಅಂದರೆ, ವಿ ಕ್ಯಾನ್ ಜಸ್ಟ್ ಎಂಟ್ರಿ ಹಿಯರ್ ಆ್ಯಂಡ್ ಫಾರ್ ವೆರಿ ಸ್ಮಾಲ್ ಸ್ಟಾಪ್ ಲಾಸ್ ಆ್ಯಂಡ್ ಲೆಟ್ಸ್ ವೇಟ್ ಫಾರ್ ಕಮಿಂಗ್ ಟ್ರೇಡಿಂಗ್ ಸೆಷನ್ ಅಪ್ ಟು ಯಾವ ಒಂದು ಪ್ರೈಸ್ವರೆಗೂ ಇದು ಹೋಗುತ್ತಂತೆ. ಓಕೆನಾ? ಸೊ ದಿಸ್ ಇಸ್ ವಿತ್ ದ ಗಲ್ಫ್ ಆಯಿಲ್ ಲೂಪ್. ಸೊ ನೆಕ್ಸ್ಟ್ ಸ್ಟಾಕ್ ಯಾವುದಂದ್ರೆ, ಸೊ ನೆಕ್ಸ್ಟ್ ಸ್ಟಾಕು ಒಂದು ವೀಕ್ಲಿ ಟೈಮ್ ಫ್ರೇಮ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಸಾರಿ, ಮಂತ್ಲಿ ಟೈಮ್ ಫ್ರೇಮ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಮಂತ್ಲಿ ಟೈಮ್ ಫ್ರೇಮ್ಗೆ ನಾವು ಶಿಫ್ಟ್ ಮಾಡಿ ನೋಡಿದ್ರೆ, ದಿಸ್ ಇಸ್ ದ ಇನ್ವೆಸ್ಟ್ ಟ್ರಸ್ಟ್ ಆಫ್ ಇಂಡಿಯಾ. ಓಕೆ, ಇನ್ವೆಸ್ಟ್ ಟ್ರಸ್ಟ್ ಆಫ್ ಇಂಡಿಯಾ ನೋಡಿದ್ರೆ, ಸೊ ಆಲ್ಮೋಸ್ಟ್ 2019 ಮತ್ತು ಇದು ನೋಡಿ ಈ ಕ್ಯಾಂಡಲ್ 1st of December 2020. ಓಕೆ, ಆ್ಯಂಡ್ ಆಲ್ಸೋ ವಿಚ್ ಇಸ್ 1st of Jan 24. ಸೊ ಈ ಒಂದು ಲೆವೆಲಲ್ಲಿ ಏನಿದೆಯಲ್ವಾ, ಸೊ ನೋಡಿ ಈ ಒಂದು ಲೆವೆಲಲ್ಲಿ ಈ ಒಂದು ರೆಸಿಸ್ಟೆನ್ಸ್ ಇದೆ. ಓಕೆ, ಸೊ ಈ ಒಂದು, ಓಕೆ ಕಲರ್ ಚೇಂಜ್ ಮಾಡ್ಕೊಳ್ಳೋಣ. ಈ ಒಂದು ರೆಸಿಸ್ಟೆನ್ಸ್ನ ಇಲ್ಲಿ 1st of July 24ಗೆ ಬ್ರೇಕ್ಔಟ್ ಆಗಿದೆ. ಅದೇ ಬ್ರೇಕ್ಔಟ್ ಲೆವೆಲಲ್ಲಿ ನೋಡಿ ಈ ವಿಗ್ ಇದೆಯಲ್ವಾ, ಸೊ ಸ್ವಲ್ಪ ಲೈಟಿಗೆ ಪುಷ್ ಇದೆ. ಓಕೆ, ಸೊ ಇಲ್ಲಿ ಆಲ್ರೆಡಿ ನಾನು ಒಂದು ಅಲರ್ಟನ್ನು ಹಾಕಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಐ ವಾಂಟೆಡ್ ಟು ಆ್ಯಡ್ ಫ್ಯೂ ಮೋರ್ ಕ್ವಾಂಟಿಟೀಸ್ ಆನ್ ದಿಸ್. ಓಕೆ, ಆ್ಯಂಡ್ ಆಲ್ಸೋ ಇಲ್ಲೊಂದು ರೌಂಡ್ ಬಾಟಮ್ ಕಪ್ ಆ್ಯಂಡ್ ಹ್ಯಾಂಡಲ್ ಥರ ಕಾಣಿಸ್ತಿದೆ ನನಗೆ, ವಿಚ್ ಇಸ್ ಗಾಟ್ ಬ್ರೇಕ್ಔಟ್ ಮಂತ್ಲಿ ಟೈಮ್ ಫ್ರೇಮ್ ಇಂದ. ಮತ್ತು ದಿಸ್ ಇಸ್ ಅ ವೀಕ್ಲಿ ಟೈಮ್ ಫ್ರೇಮ್. ಐ ಆಮ್ ಏಬಲ್ ಟು ಸಿ ಅ ನೈಸ್ ಪಿನ್ ಬಾರ್ ಆನ್ ಅ ವೀಕ್ಲಿ ಟೈಮ್ ಫ್ರೇಮ್ 5th of Julyಗೆ. ನೋಡಿ ಇದು ಒಳ್ಳೆ ಬ್ರೇಕ್ಔಟ್ ಆ್ಯಂಡ್ ದಿಸ್ ಇಸ್ ಆನ್ ಅ ವೀಕ್ಲಿ ಟೈಮ್ ಫ್ರೇಮ್ ಅ ನೈಸ್ ಪಿನ್ ಬಾರ್ ಆನ್ ದಿಸ್ ವಿತ್ ಈ ರೆಸಿಸ್ಟೆನ್ಸ್ ಟರ್ನ್ ಇನ್ ಟು ಅ ಸಪೋರ್ಟ್. ಯು ಕ್ಯಾನ್ ಸಿ ದಾಟ್. ಆ್ಯಂಡ್ ಆನ್ ಅ ಡೇ ಟೈಮ್ ಫ್ರೇಮ್ ನೋಡಿ, ವಿಚ್ ವಾಸ್ ಅ ಸಪೋರ್ಟ್ ಏರಿಯಾ, ರೆಸಿಸ್ಟೆನ್ಸ್ ಟರ್ನ್ ಇನ್ ಟು ಅ ಸಪೋರ್ಟ್. ಇಲ್ಲಿ ಸ್ವಲ್ಪ ಸ್ವಿಚ್ ಮಾಡ್ಕೊಳಕ್ಕಾಗುತ್ತೆ. ಓಕೆ, so this is the resistance. You can see resistance and support. It is going upside. ಇಲ್ಲಿಂದ ನೋಡಿದ್ರೆ ಈ ಒಂದು ರೆಸಿಸ್ಟೆನ್ಸ್ಗೆ ನೋಡಿ, ದಿಸ್ ಇಸ್ ಗೋಯಿಂಗ್ ಒನ್ ಅಪ್ಸೈಡ್ ಅಲ್ವಾ. ಸೊ ಇಲ್ಲಿಂದ ಒಂದು ಬೌನ್ಸ್ ಬ್ಯಾಕ್ ಸಿಕ್ಕಿದೆ ವಿತ್ ಅ ವೆರಿ ಗುಡ್ ಬಾಡಿ ಡಾಮಿನೇಟಿಂಗ್ ಕ್ಯಾಂಡಲ್ ಆಫ್ ಗ್ರೀನ್ ಕಲರ್. Okay, which is buyer is getting engaged. So what can we do is, we'll wait for this to get break on a higher side. Last two trading session on the candle, and we can keep a small stop loss on bottom side, and we'll wait for this until the level I can see here, which can be, this is my level. Okay, so let's go, let's wait for this for coming few trading session ಏನಾಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಬಿಕಾಸ್ ದಿಸ್ ಅನಲೈಸ್ ಮಾಡ್ತಿರೋದು keeping the past previous data with the future prediction. Okay, so all the game is on like probability. So next, see with the next stock. So next stock nodak hodre, which is very good on a monthly time frame,
ಇವಾಗ ನೋಡಿ ಮಂತ್ಲಿ ಟೈಮ್ ಫ್ರೇಮ್ ನೋಡೋಕೆ ಹೇಳಿದ್ರೆ ಸ್ವಲ್ಪ ಡ್ರಾಯಿಂಗ್ಸ್ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ ಅನಲೈಸೇಷನ್. ಸೊ ಮಂತ್ಲಿ ಟೈಮ್ ಫ್ರೇಮಲ್ಲಿ ನೀವು ನೋಡಿದ್ರೆ ನೋಡಿ ಆಲ್ಮೋಸ್ಟ್ ಇದು ಬಂದ್ಬಿಟ್ಟು 2009 ಇಂದ ದಿಸ್ ಸ್ಟಾಕ್ ವಾಸ್ ಡೂಯಿಂಗ್ ಆಲ್ ಡೌನ್ ಟ್ರೆಂಡ್. ಓಕೆ, ಸೊ ದಿಸ್ ವಾಸ್ ದ ಕೋವಿಡ್ ಡೌನ್ ಟ್ರೆಂಡ್ ಆ್ಯಂಡ್ ಕೋವಿಡ್ ಇಂದ ಇಟ್ ಇಸ್ ಟೇಕಿಂಗ್ ಲಿಟಲ್ ಅಪ್ಸೈಡ್. ಆ್ಯಂಡ್ ಈಗ ಸ್ವಲ್ಪ ಈ ಯು ಎಸ್ ಫಿಯರ್ ಎಲ್ಲ ಇರೋದ್ರಿಂದ, ಓಕೆ, ಯು ಎಸ್ ಅಲ್ಲಿ ರೆಸಿಷನು ಈ ಫಿಯರ್ ಎಲ್ಲ ಇರೋದ್ರಿಂದ, as I have already said on my telegram, little bit we can see some changes on the oil sectors. Okay, so oil sectors ಅಲ್ಲಿ ಸ್ವಲ್ಪ ಚೇಂಜಸ್ ಕಾಣ್ಬೋದು ಅಂತ ಹೇಳ್ಬಿಟ್ಟು ನಾನು ಹೇಳಿದ್ದೆ. ಸೊ ಸ್ವಲ್ಪ ಅಪ್ ಟ್ರೆಂಡ್. ಸೊ ಈಗ ನೋಡಿದ್ರೆ ಇದೊಂದು ರೆಸಿಸ್ಟೆನ್ಸ್ ಅಲ್ವಾ. ಇಫ್ ಐ ಆಮ್ ಸ್ವಿಚಿಂಗ್ ಇಟ್ ಟು ಲೈನ್ ಚಾಟ್, ದಿಸ್ ಇಸ್ ದ ರೆಸಿಸ್ಟೆಂಟ್ ವಾಟ್ ಇಟ್ ಇಸ್. ಓಕೆ, ಸೊ ದಿಸ್ ಇಸ್ ದ ರೆಸಿಸ್ಟೆನ್ಸ್. ಈ ಒಂದು ರೆಸಿಸ್ಟೆನ್ಸ್ ಏನಂದ್ರೆ ನೋಡಿ, this is what it is making. This is a noise. You can see rejection got breakout in 1st of July and weekly time frame I'm switching it. ಈ breakout ನ ನೋಡಿ ಒಂದು ಪುಷ್ ಮಾಡಿದೆ ಲಾಸ್ಟ್ ವೀಕ್. ಓಕೆ, ಒಂದು ಪುಷ್ ಆಗಿದೆ ಲಾಸ್ಟ್ ವೀಕ್ ಅಲ್ಲಿ. ಸೊ ಈಗ ಡೇ ಟೈಮ್ ನೋಡಿದ್ರೆ ಇಟ್ ಇಸ್ ಲೈಕ್ ಟೇಕಿಂಗ್ ಯು ಪ್ಯಾಟರ್ನ್. ಓಕೆ, ಸೊ ಆಲ್ಮೋಸ್ಟ್ resistance change into a support alva. So it is taking an U pattern. ನೋಡಿ ಲಾಂಗ್ ಆಲ್ಮೋಸ್ಟ್ ನೋಡಿ ಎಷ್ಟಿದೆ. ಇವಾಗ ಇಲ್ಲಿಂದ ನೋಡಿದ್ರೂ ಇಲ್ಲಿಂದ ರಿಜೆಕ್ಷನ್ ಆಗಿತ್ತು ಅಲ್ವಾ. ಇದು ಈ ಹೈ ಮಾಡ್ಕೊಂಡ್ರೂ ರೀಸೆಂಟ್ ಟೈಮಲ್ಲಿ ನಮಗೆ ಒಂದು ರಿಜೆಕ್ಷನ್ ಆಗಿತ್ತು. ರೀಸೆಂಟ್ ಟೈಮಲ್ಲಿ ಒಂದು ರಿಜೆಕ್ಷನ್ ಆಗಿತ್ತು. ಸೊ ನಾವು ವಾಟ್ ಕ್ಯಾನ್ ಡೂ ಇಸ್ ಲೆಟ್ಸ್ ವೇಟ್ ಫಾರ್ ಕಮಿಂಗ್ ಟ್ರೇಡಿಂಗ್ ಸೆಷನ್. ಸೊ ಇಲ್ಲಿಂದ ಏನು ಅಪ್ ಬ್ರೇಕ್ಔಟ್ ಆಗುತ್ತಲ್ವಾ, ಸೊ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಅ ವೆರಿ ಗುಡ್ ಟಾರ್ಗೆಟ್ ಆನ್ ದಿಸ್ ಬಿಕಾಸ್ ವಿ ಹ್ಯಾವ್ ಅ ಪಾಸ್ ಡೇಟಾ. ಓಕೆ, ಸೊ ವಿಲ್ ಸಿ ಫಾರ್ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ ಇದು ಎಲ್ಲಿವರೆಗೂ ಪ್ರಾಫಿಟಬಲ್ ಇರುತ್ತೆ ಅಂತ. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ದ ನೆಕ್ಸ್ಟ್ ಸ್ಟಾಕ್ ವಿಚ್ ಇಸ್ ಕ್ವೆಸ್ಟ್ ಗ್ರೂಪ್. ಗ್ರೂಪ್ ಅಲ್ಲೂ ನೋಡಿದ್ರೆ ಸಿಮಿಲರ್ ಒಂದು ಪ್ಯಾಟರ್ನ್ ಮಾಡ್ತಿದೆ. ಸೊ ಏನು ಪ್ಯಾಟರ್ನ್ ಅಂದ್ರೆ ಇಲ್ಲಿ ನೋಡಿ, ಇದೊಂದು ರಿಜೆಕ್ಷನ್ ಇಲ್ಲಿಂದ ಸ್ಟಾಕ್ ಬಿತ್ತಲ್ವಾ. ಸೊ ಆ ಸ್ಟಾಕ್ ನ ಆಲ್ಮೋಸ್ಟ್ ಇಲ್ಲಿ ನೋಡಿ ಈ ಕ್ಯಾಂಡಲ್ ರಿಜೆಕ್ಷನ್ ಇಂದ ಕೆಳಗಡೆ ಬಂದಿದೆ. ಅಂಡ್ ಮೋರ್ ಓವರ್ ನೋಡಿದ್ರೆ ಇಲ್ಲಿ ಒಂದು ಕಪ್ಪನ್ ಹ್ಯಾಂಡಲ್ ತರ ಮಾಡ್ತಿದೆ ಫ್ರಮ್ ಫೆಬ್ 22 ಇಂದ ಇಲ್ಲಿವರೆಗೂ ನೋಡಿದ್ರೆ 13th of March 24ಗೆ ಇಟ್ ಈಸ್ ಮೇಕಿಂಗ್ ಕೈಂಡ್ ಆಫ್ ಲೈಕ್ ಕಪ್ಪನ್ ಹ್ಯಾಂಡಲ್. ನೋಡಿ, ಇಫ್ ಐ ಆಮ್ ಟೇಕಿಂಗ್ ದಿಸ್ up and handle, if I'm extending also the handle to this level, up and handle, okay, so ಈ ಲೆವೆಲ್ಗೆ ಇಟ್ ಇಸ್ ಟ್ರೇಡಿಂಗ್. ಸೊ ಈ ಕಪ್ಪನ್ ಹ್ಯಾಂಡಲ್ಗೆ ಇದೊಂದು ರೆಸಿಸ್ಟೆನ್ಸ್ ಇದೆ, ಈ ಒಂದು ರೆಸಿಸ್ಟೆನ್ಸ್ ನೋಡಿ, ಈ ಒಂದು ರೆಸಿಸ್ಟೆನ್ಸ್ ಇದೆ. ಸೊ ದಿಸ್ ಇಸ್ ಲೈಕ್ ಮಲ್ಟಿ ಅನಲೈಸ್ ಇದೆ. ಇದು ಬಂದ್ಬಿಟ್ಟು ನಾನು ನೋಡ್ತಿರೋದು ವೀಕ್ಲಿನಲ್ಲಿ. ಇದು ಕನೆಕ್ಷನ್ಸ್ ನೋಡೋಣ. ಸೊ ಇದೊಂದು ರೆಸಿಸ್ಟೆನ್ಸ್ ಇದೆ, ಬ್ರೇಕ್ಔಟ್ ಆಗಿದೆ. ಅಂಡ್ ಬ್ರೇಕ್ಔಟ್ ಇಂದ ಡೇ ಟೈಮ್ಗೆ ಸ್ವಿಚ್ ಮಾಡಿದ್ರೆ ಇಟ್ ಈಸ್ ಗೋಯಿಂಗ್ ಅಪ್ಪರ್ ಸೈಡ್. ಇಟ್ಸ್ ಶೋಯಿಂಗ್ ಲಿಟಲ್ ಬಿಟ್ ರಿವರ್ಸಲ್. ಓಕೆ, ಸೊ ಸ್ವಲ್ಪ ರಿವರ್ಸಲ್ ತೋರಿಸ್ತಿದೆ ಇದು. ಸೊ ವಿಲ್ ಸಿ ಲೈಕ್ ಅಪ್ ಟು ವಾಟ್ ಲೆವೆಲ್ ಇಟ್ ಕ್ಯಾನ್ ಡೂ ಇಟ್. ಆಯ್ತಾ. ಸೊ ಆ್ಯಂಡ್ ಆಲ್ಸೋ ಇದು ಬಂದ್ಬಿಟ್ಟು ವೆನ್ ಐಮ್ ಚೆಕಿಂಗ್, ಲೆಟ್ ಸಿ ಆನ್ ಅ ಹೈಯರ್ ಟೈಮ್ ಫ್ರೇಮ್ ನೋಡಿ, ರಿಜೆಕ್ಷನ್ಸ್ ನಾವು ಕನೆಕ್ಟ್ ಮಾಡಿದ್ರು ಹೈಯರ್ ಟೈಮ್ ಫ್ರೇಮಲ್ಲಿ. ಸೊ ಇದು okay, so anything is breaking about this, we can see this and this level as the target. So let us wait for next few trading session up to where this can be trading it in swing trading alanta. Okay, and next stock ಯಾವುದು ಅಂದ್ರೆ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್. ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ನೋಡ್ತಿದ್ರೆ ನೋಡಿ, ಆಲ್ರೆಡಿ ನಾನು ಮಾರ್ಕ್ ಮಾಡಿ ಇಟ್ಟಿದ್ದೀನಿ. ಲೆಟ್ ಮಿ ಟೇಕ್ ಅ ಮ್ಯಾಗ್ನೆಟಿಕ್ ಸಪೋರ್ಟ್ ಹಿಯರ್. ಸೊ ಆಲ್ರೆಡಿ ನಾನು ಮಾರ್ಕ್ ಮಾಡಿ ಇಟ್ಟಿದ್ದೀನಿ 2014. ಓಕೆ, ಸೊ ಆಲ್ಮೋಸ್ಟ್ 10 ವರ್ಷಕ್ಕೆ ಮುಂಚೆ ಏನಿತ್ತು 2014 ಈ ಒಂದು ರಿಜೆಕ್ಷನ್ ಪಾಯಿಂಟ್ ಇಂದ ಮತ್ತು 2014 ಸೆಪ್ಟೆಂಬರ್ 8ಗೆ ಈ ಒಂದು ರಿಜೆಕ್ಷನ್ ಪಾಯಿಂಟ್. ಓಕೆ, ಸೊ ಐ ಆಮ್ ಸ್ವಿಚಿಂಗ್ ಟು ಮಂತ್ಲಿ ಟೈಮ್ ಫ್ರೇಮ್. ಈ ಒಂದು 2 ರಿಜೆಕ್ಷನ್ ಪಾಯಿಂಟ್ ಇಂದ ನೋಡಿದ್ರೆ ಬ್ರೇಕ್ಔಟ್ ಆಗಿ ಮೇಲ್ಗಡೆ ಹೋಗಿದ್ದೆ ಇನ್ ಲಾಸ್ಟ್ ಮಂತ್. ಆ್ಯಂಡ್ ಆಲ್ಸೋ ವಿತ್ ದಿಸ್ 8 ಸೆಪ್ಟೆಂಬರ್ ಏನು ಹೇಳೋದಲ್ಲ, ಸೆಪ್ಟೆಂಬರ್ 2014 ಅಲ್ಲಿಂದ ಇದನ್ನ ನೋಡಿ, ಈ ಒಂದು ಪುಷ್ ಸಿಕ್ಕಿದೆ, ಇಲ್ಲಿಂದ ಸ್ವಲ್ಪ ಪುಷ್ ಇದೆ ಆನ್ ಅ ಮಂತ್ಲಿ ಟೈಮ್ ಫ್ರೇಮ್. ಇನ್ನೂ ಮಂತ್ಲಿ ಟೈಮ್ ಫ್ರೇಮ್ ಮುಗ್ದಿಲ್ಲ. ಓಕೆ, ಸೊ ಐ ಆಮ್ ಸ್ವಿಚಿಂಗ್ ಇಟ್ ಟು ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ ನೋಡಿ ವೆರಿ ಗುಡ್ ಕ್ಯಾಂಡಲ್ ವಿತ್ ಅ ವಿಗ್. ಆಯ್ತಾ, ವಿಗ್ ಇಂದ
ಬಾಡಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಅಂಡ್ ಆಲ್ಸೋ ಐ ಆಮ್ ಸ್ವಿಚಿಂಗ್ ಇಟ್ ಟು ಡೈಲಿ ಟೈಮ್ ಫ್ರೇಮ್ ನೋಡಿದ್ರೆ ಇಟ್ ಈಸ್ ಮೇಕಿಂಗ್ ದಿಸ್ ಪ್ಯಾಟರ್ನ್. ಲೆಟ್ ಸಿ. ಸೊ ಇದಕ್ಕೆ ಮೇಲೆ ಏನು ಬ್ರೇಕ್ಔಟ್ ಆಗುತ್ತಲ್ವಾ, ವಿಲ್ ಬಿ ಏಬಲ್ ಟು ಸಿ ವೆರಿ ಗುಡ್ ಟಾರ್ಗೆಟ್ ಆನ್ ದಿಸ್. ಓಕೆ, ಸೊ ಯಾವುದು ಲೆವೆಲ್ ಹೈ ಇಲ್ಲ, ಆಲ್ಮೋಸ್ಟ್ 2014 ಮಲ್ಟಿ ಇಯರ್. ಓಕೆ, ಸೊ ಮಲ್ಟಿ ಇಯರ್ ಬ್ರೇಕ್ಔಟ್ ಆಗಿದೆ. ಸೊ ಅದರಿಂದ ಇದು ಕಮಿಂಗ್ ಟ್ರೇಡಿಂಗ್ ಸೆಷನ್ಗೆ ತುಂಬ ಒಳ್ಳೆ ಒಂದು ರಿಸಲ್ಟನ್ನು ಕೊಡ್ಬೋದು ಇನ್ ಅ ಸ್ವಿಂಗ್ ಟ್ರೇಡ್. ಲೆಟ್ ಸಿ ಅಪ್ ಟು ವಿಚ್ ಲೆವೆಲ್ಸ್ ದಿಟ್ ಕ್ಯಾನ್ ಗೋ. ಓಕೆ, ಆ್ಯಂಡ್ ನೆಕ್ಸ್ಟ್ ನೋಡಿದ್ರೆ ಸ್ಟಾಕ್ ಬಂದು ಓಕೆ, ಸೊ ದಿಸ್ ಇಸ್ ನಿಫ್ಟಿ 50 ಇಂಡೆಕ್ಸ್. ಐಲ್ ಗೆಟ್ ಬ್ಯಾಕ್ ಟು ನಿಫ್ಟಿ 50 ಇಂಡೆಕ್ಸ್ ಲೇಟರಿಗೆ. ಏಂಜಲ್ ಒನ್ ಅನ್ನೋ ಒಂದು ಸ್ಟಾಕ್ ಇದೆ. ಸೊ ಏಂಜಲ್ ಒನ್ ಒಂದು ಸ್ಟಾಕ್ ಹೇಳ್ಬಿಟ್ಟು ಏನಕ್ಕೆ ತಗೊಂಡಿದ್ದೀನಿ ಅಂದರೆ, ಸೊ ದಿಸ್ ಹ್ಯಾಸ್ ಗಿವನ್ ಅ ವೆರಿ ಗುಡ್ ಲೆವೆಲ್. ಸೊ ಏನು ಗುಡ್ ಲೆವೆಲ್ ಅಂದರೆ, ಈ ಒಂದು ರೆಸಿಸ್ಟೆನ್ಸ್ ಇತ್ತಲ್ವಾ, ಲೆಟ್ ಮಿ ಸ್ವಿಚ್ ಆಫ್ ದಿಸ್ ಮ್ಯಾಗ್ನೆಟಿಕ್. ಈ ಒಂದು ರೆಸಿಸ್ಟೆನ್ಸ್ ಇತ್ತಲ್ವಾ, ಓಕೆ, ಈ ಒಂದು ಟಾಪಿಂದ ಎಲ್ಲಿ ರಿಜೆಕ್ಟ್ ಆಗಿತ್ತು, ಸೊ ಇದು ಬ್ರೇಕ್ಔಟ್ ಆಗಿತ್ತು 23 ಅಕ್ಟೋಬರ್. ಆ್ಯಂಡ್ ದಿಸ್ ಇಸ್ ಮಂತ್ಲಿ ಟೈಮ್ ಫ್ರೇಮ್, ಇನ್ನೂ ಮುಗ್ದಿಲ್ಲ. Switching it to weekly time frame, we can see a very good push on a weekly time frame from the buyers. Even though it is red candle, candle color is not matter. ಇದು ಬಂದ್ಬಿಟ್ಟು ಒಳ್ಳೆ ಪುಷ್ ಬಯರ್ಸ್ ಅನ್ನ ಕೊಟ್ಟಿದೆ. ಓಕೆ, ಆ್ಯಂಡ್ ಆಲ್ಸೋ ಇದು ಡೈಲಿ ಟೈಮ್ ಫ್ರೇಮ್ ಅಲ್ಲಿ ನೋಡ್ತಿದ್ರೆ, we'll switch it to daily time frame and see a very nice bullish harami which we have formed it. We can see a very good positive sign in this. ಆ್ಯಂಡ್ ಮತ್ತು ವೀಕ್ಲಿ ಟೈಮ್ ಫ್ರೇಮಲ್ಲಿ ಹೋಗ್ಬಿಟ್ಟು ಅಡ್ವಾನ್ಸ್ ಟೂಲಲ್ಲಿ ನೋಡ್ತಿದ್ರೆ ನಾವೀಗ ಫಿಬೊನಾಚಿ ಫ್ರಮ್ ಲೋವರ್ ಲೋ ಟು ಹೈಯರ್ ಹೈ ತಗೊಳ್ತಿದ್ರೆ, ದಿಸ್ ಇಸ್ ಇನ್ ವೆರಿ ಗುಡ್ ಲೆವೆಲ್ ಆಫ್ 61%. ಓಕೆ, ಸೊ ವಿಚ್ ಇಸ್ ಗುಡ್ ಲೆವೆಲ್ ಟು ಬೈ ಫಾರ್ ಅ ಸ್ವಿಂಗ್. ಏನೇ ಇದರಲ್ಲಿ ಪೋಸ್ಟ್ ನಾನು ಹೇಳ್ತಾ ಇದ್ದೀನವ, ದಿಸ್ ಇಸ್ ಆಲ್ ಫಾರ್ ಎಜುಕೇಷನ್, ನಾಟ್ ಫಾರ್ ಎನಿ ಟ್ರೇಡಿಂಗ್ ಸಜೆಷನ್ ಏನೋ ಕೊಡ್ತೀನ. ಇದು ಜಸ್ಟ್ ಫಾರ್ ಎಜುಕೇಷನ್ ಪರ್ಪಸ್ ಅಷ್ಟೇ. ಟ್ರೇಡಿಂಗ್ ಸೆಷನ್ ಟ್ರೇಡಿಂಗ್ಗೆ ಅಂತೂ ಏನೂ ಇಲ್ಲ, ಬರೀ ಎಜುಕೇಷನ್ ಪರ್ಪಸ್. ಓಕೆನಾ? ಸೊ ವೆರಿ ಗುಡ್ ಲೆವೆಲ್ ಅಟ್ ಫಿಬೊನಾಚಿ ನಾನು ಹೇಳಕ್ ಹೋದ್ರೆ ಫಾರ್ ಏಂಜಲ್ ಒನ್ ಫಾರ್ ಕಮಿಂಗ್ ಟ್ರೇಡಿಂಗ್ ಸೆಷನ್ಸ್ ಆನ್ ಅ ಸ್ವಿಂಗ್. ಆ್ಯಂಡ್ ಮತ್ತು ಬ್ಯಾಂಕ್ ನಿಫ್ಟಿ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ದಿಸ್ ಇಫ್ ಐ ಕ್ಯಾನ್ ಸೇ ಐ ವಿಲ್ ರಿಮೂವ್ ದಿಸ್ ವಿಚ್ ಇಸ್ ಇಂಟೆಲೆಕ್ಟ್ ಡಿಸೈನ್ ಅರೇನಾ. ಓಕೆ, ಸೊ ಇಂಟೆಲೆಕ್ಟ್ ಡಿಸೈನ್ ಅರೇನಾ ನೋಡಿದ್ರೆ ಆಲ್ಮೋಸ್ಟ್ ಇದು ಬಂದ್ಬಿಟ್ಟು ಏಪ್ರಿಲ್ 22 ಏನಿತ್ತು ಅದು ಬ್ರೇಕ್ಔಟ್ ಆಗಿದೆಯಲ್ವಾ. ಸೊ ಆಲ್ಮೋಸ್ಟ್ ನೋಡಿ, ಈ ಒಂದು ರೆಸಿಸ್ಟೆನ್ಸ್ ಏನಿದೆ ಇದು ಫೇಕ್ ಬ್ರೇಕ್ಔಟ್ ಆಗಿದೆ. ಈಗ ನಾನು ಇಲ್ಲಿ ಮಾರ್ಕ್ ಮಾಡಿದ್ರೆ ಒಂದು ಲೈನ್ ನೋಡಿ, ಇಲ್ಲಿಂದ ಈ ಏರಿಯಾದಿಂದಾನೇ ಬೌನ್ಸ್ ಆಗ್ತಿದೆ. ದಿಸ್ ವಾಸ್ ಅ ಫೇಕ್ ಬ್ರೇಕ್ಔಟ್ ಆ್ಯಂಡ್ ಇಟ್ ಕುಡ್ ನಾಟ್ ಸಸ್ಟೈನ್ ಇನ್ ದಿಸ್ ಲೆವೆಲ್. ಸೊ ಈ ಒಂದು ರಿಜೆಕ್ಷನ್ ಲೆವೆಲ್ ನಾವು ತಗೊಂಡ್ರೇನು, ಆ ಒಂದು ರಿಜೆಕ್ಷನ್ ಲೆವೆಲ್ ಇದು ಬ್ರೇಕ್ಔಟ್ ಆಗಿತ್ತು 15th of January. ಬ್ರೇಕ್ಔಟ್ ಆಗಿ ಇಟ್ ಇಸ್ ಟ್ರೇಡಿಂಗ್ ಇನ್ ದಿಸ್ ಲೆವೆಲ್. ಓಕೆ, ಈಗ ನಾನು ಇದನ್ನ ತೆಗೆದ್ರೇನು ಒಂದು ಇಟ್ ಈಸ್ ಲೈಕ್ ಸಮಥಿಂಗ್ ಮೇಕಿಂಗ್ ಅ ಟ್ರಯಾಂಗಲ್ ಪ್ಯಾಟರ್ನ್. ಓಕೆನಾ, ನೋಡಿ ಇದು ಬಂದ್ಬಿಟ್ಟು ಒಂದು ಸಮಥಿಂಗ್ ಒಂದು ಟ್ರಯಾಂಗಲ್ ಪ್ಯಾಟರ್ನ್ ತರ ನನಗೆ ಕಾಣಿಸ್ತಿದೆ. ಓಕೆ, ಸೊ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಅ ವೆರಿ ಸ್ಮಾಲ್ ಟಾರ್ಗೆಟ್ ಆನ್ ದಿಸ್. ಓಕೆ, ಸೊ ಇಟ್ ಈಸ್ ಮೇಕಿಂಗ್ ಅ ಟ್ರಯಾಂಗಲ್ ಪ್ಯಾಟರ್ನ್. ವಿ ಕ್ಯಾನ್ ಎಕ್ಸ್ಪೆಕ್ಟ್ ಫಾರ್ ದಿಸ್ ಸ್ಟಾಪ್ ಲಾಸ್ 15 to 16% ಆಫ್ ಟಾರ್ಗೆಟ್. ಓಕೆನಾ, ಸೊ ಇದನ್ನ ನೋಡ್ಬೋದು ಫಾರ್ ಕಮಿಂಗ್ ಟ್ರೇಡಿಂಗ್ ಸೆಷನ್ಗೆ. ಆ್ಯಂಡ್ ನೆಕ್ಸ್ಟ್ ಪಾರ್ಟ್ ಇಸ್ ಪೂನಮ್ ವಾಲಾ. ಸೊ ಪೂನಮ್ ವಾಲಾ ಮತ್ತು ಏಂಜಲ್ ಒನ್ ನನಗೆ ಸಿಮಿಲರ್ ಕಾಣಿಸ್ತಿದೆ, ವಿಚ್ ಇಸ್ ಅಟ್ ಫಿಬೊನಾಚಿ ಲೆವೆಲ್. ಸೊ ಹಿಯರ್ ಪೂನಮ್ ವಾಲಾ ನೋಡಿದ್ರೆ ನೋಡಿ, ಇದು ಬಂದ್ಬಿಟ್ಟು ಬ್ರೇಕ್ಔಟ್ ಆಗಿತ್ತಲ್ವಾ, ಈ ಒಂದು ಹೈಯರ್ ಹೈ ಏನು ಬ್ರೇಕ್ಔಟ್ ಆಗಿತ್ತು ಆ ಹೈಯರ್ ಹೈಗೆ ಇಲ್ಲಿ ಬಂದ್ಬಿಟ್ಟು ಟೆಸ್ಟ್ ಆಗ್ತಿದೆ. ಓಕೆ, ಸೊ ಇಟ್ ಇಸ್ ಟೆಸ್ಟಿಂಗ್ ಆನ್ ದಿಸ್ ಹೈಯರ್ ಹೈ. ಸೊ ಇಲ್ಲಿ ನೋಡಿ, ಇನ್ನು ಮಂತ್ಲಿ ಕ್ಯಾಂಡಲ್ ಮುಗ್ದಿಲ್ಲ. ವಿ ಕ್ಯಾನ್ ಸಿ ಅ ವೆರಿ ಗುಡ್ ಪುಷ್ ಆನ್ ದಿಸ್. ಆ್ಯಂಡ್ ಆಲ್ಸೋ ಹೇಳಕ್ ಹೋದ್ರೆ ನೋಡಿ, ವೆರಿ ಗುಡ್ ಕ್ಯಾಂಡಲ್ ಫಾರ್ ಅ ವೀಕ್ಲಿ ಒನ್ ವಿಚ್ ಇಸ್ ಅ ಗ್ರೀನ್ ಕ್ಯಾಂಡಲ್. ವಿ ಕ್ಯಾನ್ ಎಕ್ಸ್ಪೆಕ್ಟ್ ಅಪ್ ಟು ಈ ಒಂದು ಎಂಟ್ರಿ ಪಾಯಿಂಟ್ ತಗೊಂಡ್ರೆ ಫಾರ್ 8 to 9%, we can expect up to 17 to 18, 20% of the maximum profit on this. So these are the stocks which I have shared it to you. And the last stock is BPCL. BPCL I have personally added also, and few stock which is on the list I have added. ಈಗ ನೋಡಿದ್ರೆ ಮಂತ್ಲಿ ಟೈಮ್ ಫ್ರೇಮ್ ಅಲ್ಲಿ BPCL ನೋಡಿದ್ರೆ, ಸೊ ಇದು ಬಂದ್ಬಿಟ್ಟು ಒಂದೇ ಕನ್ಸಾಲಿಡೇಷನ್ ಅಲ್ಲಿ ಇತ್ತು 2017 ಇಂದ. ಓಕೆನಾ, ಸೊ ಈ ಒಂದು ಲೈನ್ ಇಂದ
2017 ಇಂದ ಇದು ಬ್ರೇಕ್ಔಟ್ ಆಗಿದೆ. ಇಲ್ಲಿ ನೋಡಿ ಇಲ್ಲೊಂದು ಪುಷ್ ಸಿಕ್ಕಿದೆ. 2017 ಮಲ್ಟಿ ಇಯರ್ ಬ್ರೇಕ್ಔಟ್. ಓಕೆನಾ, ಸೊ ನಾನು ಹೇಳ್ತಿರಂಗೆ ಮಲ್ಟಿ ಇಯರ್ ಬ್ರೇಕ್ಔಟ್ ಏನಿದೆ ನೋಡಿ ಅಲ್ಲಿಂದ ಮತ್ತು ಈ ಒಂದು ಲೆವೆಲ್ ಇಂದ. ಓಕೆ, ಸೊ ಇಫ್ ಐ ಟೇಕ್ ದಿಸ್ ಲೆವೆಲ್ ಆಲ್ಸೋ ಸ್ವಿಚಿಂಗ್ ಇಟ್ ಟು ಅವಾಯ್ಡಿಂಗ್ ನಾಯ್ಸ್. ಓಕೆ, ಸೊ ಈ ಒಂದು ಲೆವೆಲ್ ಇಂದ ನೋಡಿದ್ರೆ ಇಟ್ ಇಸ್ ಗಾಟ್ ಬ್ರೇಕ್ಔಟ್ ಹಿಯರ್. ಇಟ್ ಇಸ್ ಟ್ರೈಂಗ್ ಟು ರೀಟೆಸ್ಟ್ ಆನ್ ದಿಸ್ ಮಂತ್ಲಿ ಆ್ಯಂಡ್ ಆಲ್ಸೋ ನೋಡಿ ಇದೊಂದು ಕನ್ಸಾಲಿಡೇಷನ್ ಆಗ್ತಿತ್ತು. ಈ ಕನ್ಸಾಲಿಡೇಷನ್ಗೆ ಈ ಒಂದು ಕ್ಯಾಂಡಲ್ ಬ್ರೇಕ್ಔಟ್ ಆಗಿದೆ ಅಲ್ವಾ, ಈ ಒಂದು ಕ್ಯಾಂಡಲ್ ಬ್ರೇಕ್ಔಟ್ ಆಗಿದೆ. ಸೊ ಈ ಒಂದು ಕ್ಯಾಂಡಲ್ ಬ್ರೇಕ್ಔಟ್ಗೆ ಡೈಲಿ ಟೈಮ್ ಫ್ರೇಮ್ ಸ್ವಿಚ್ ಮಾಡಿದ್ರೆ ವಿ ಆರ್ ಏಬಲ್ ಟು ಸಿ ದಿಸ್ ಲೆವೆಲ್ ಅ ಗುಡ್ ಇಂಡಿಸಿಷನ್ ಕ್ಯಾಂಡಲ್. ಸೊ ನೋಡೋಣ ಕಮಿಂಗ್ ಟ್ರೇಡಿಂಗ್ ಸೆಷನ್ಗೆ ಇದ್ರ ಮೇಲೆ ಹೋದರೆ ವಿ ಕ್ಯಾನ್ ಸಿ ವೆರಿ ಗುಡ್ ಟಾರ್ಗೆಟ್ ಆನ್ ದಟ್. ಓಕೆ, so we'll see for next trading sessions up to where this will be doing it. And let's go with Nifty and Bank Nifty analyzation. Okay, guys, ಇಲ್ಲಿ Bank Nifty analyzation ನೋಡ್ತಿದ್ರೆ so we can see a very good push which was on the election day. ಒಂದು ಬಿಗ್ ಫಾಲ್ ಆಗಿತ್ತು ಮತ್ತು ಒಂದು ರಿಕವರಿ ಆಗಿತ್ತಲ್ವಾ. ಸೊ ಆ ಏರಿಯಾದಿಂದ ತಗೊಂಡ್ರೆ ದಿಸ್ ಇಸ್ ದ ಬ್ರೇಕಿಂಗ್ ಪಾಯಿಂಟ್. ಓಕೆ, ಸೊ ಈ ಹೈಯರ್ ಹೈಗೆ ನೋಡಿ ಒಳ್ಳೆ ಬಾಡಿ ಡಾಮಿನೇಟಿಂಗ್ ಇಂದ ಬ್ರೇಕ್ಔಟ್ ಆಗಿದೆ. ಅದೇ ಜಾಗದಲ್ಲಿ ರೆಸಿಸ್ಟೆನ್ಸ್ ಬ್ರೇಕ್ಔಟ್ ಆಗಿ ಅದೇ ಸಪೋರ್ಟ್ ತಗೊಂಡಿದೆ. ಆ್ಯಂಡ್ ಐ ಆಮ್ ಶಿಫ್ಟಿಂಗ್ ಇಟ್ ಟು ಡೇ ಟೈಮ್ ಫ್ರೇಮ್. ಡೇ ಟೈಮ್ ಫ್ರೇಮಲ್ಲಿ ಶಿಫ್ಟ್ ಆಗ್ತಿದ್ರೆ ಸೊ ಇದು ಬಂದ್ಬಿಟ್ಟು ಇದೇ ಲೆವೆಲಿಂದ ಸಪೋರ್ಟ್ ತಗೊಂಡು ಮೇಲ್ಗಡೆ ಹೋಗ್ತಿದೆಯಲ್ವಾ. ಸೊ ದಿಸ್ ಇಸ್ ವಾಟ್ ಇಟ್ ಇಸ್ ಬಿಹೇವಿಂಗ್ ಇಟ್ ಆಸ್ ಇಸ್ ಅ ಸಪೋರ್ಟ್. ಆ್ಯಂಡ್ ಪ್ರೀವಿಯಸ್ ಟು ಪ್ರೀವಿಯಸ್ ಟ್ರೇಡಿಂಗ್ ಸೆಷನ್ ನೋಡಿ, ಪ್ರೀವಿಯಸ್ ಟು ಪ್ರೀವಿಯಸ್ ಟ್ರೇಡಿಂಗ್ ಸೆಷನ್ ನೋಡಿದ್ರೆ ಈ ಒಂದು ಹೈ ಏನಿದೆ ಬ್ರೇಕ್ಔಟ್ ಆಗಿದೆ, ಗುಡ್ ಕ್ಯಾಂಡಲ್, ಅಂಡ್ ಮತ್ತು ಈ ಹೈಯಿಂದ ಬ್ರೇಕ್ಔಟ್ ಆಗಿದೆ. ಸೊ ದಿಸ್ ಆರ್ ದ ಅನಲೈಸ್ ವಾಟ್ ಇಟ್ ಇಸ್ ಡೂಯಿಂಗ್. ಆ್ಯಂಡ್ 5 ಮಿನಿಟ್ಗೆ ಶಿಫ್ಟ್ ಮಾಡಿದ್ರೆ ಸೊ ಲೆಟ್ ಸಿ ವಾಟ್ ಇಟ್ ಇಸ್ ಡೂಯಿಂಗ್ ಆನ್ ಅ 5 ಮಿನಿಟ್. ಸೊ 5 ಮಿನಿಟ್ಸಲ್ಲಿ ನೋಡಿದ್ರೆ ದಿಸ್ ಇಸ್ ದ ಲೆವೆಲ್ ವಿಚ್ ಇಸ್ ಮೇಂಟೈನಿಂಗ್ ಇಟ್. ನೋಡಿ ಈ ರೆಸಿಸ್ಟೆನ್ಸ್ ಇಂದ ಏನಿದೆ, ಈ ರೆಸಿಸ್ಟೆನ್ಸ್ ಇಂದ ನಿಮಗೆ ಫುಲ್ಲಿ ರಿಜೆಕ್ಷನ್. ಇದೊಂದು ಸಪೋರ್ಟ್ ಇದೆ. ಓಕೆ, ಲೆಟ್ ಮಿ ಮಾರ್ಕ್ ದ ಸಪೋರ್ಟ್ ಆಸ್ ಅ ಗ್ರೀನ್. ಸೊ ಈ ರಿಜೆಕ್ಷನ್ಸ್ ಏನಿದೆ ದಿಸ್ ಇಸ್ ದ ರೆಸಿಸ್ಟೆನ್ಸ್ ಏರಿಯಾ. ಸೊ ಪ್ರಾಬಬ್ಲಿ ಈ ಒಂದು ಟ್ರೇಡಿಂಗ್ ಸೆಷನ್ ಓಕೆನಾ, ಸೊ 9th ಟ್ರೇಡಿಂಗ್ ಸೆಷನ್ ಲೋ ಏನಾದರೂ ಬ್ರೇಕ್ ಆದರೆ ಸೊ ವಿಲ್ ಬಿ ಏಬಲ್ ಟು ಸಿ ವಿತ್ ಇನ್ ದಿಸ್ ಏರಿಯಾ. ಓಕೆನಾ, ಸೊ ಈ ಏರಿಯಾದಿಂದ ಒಂದು ಸಪೋರ್ಟಿಂದ ಬೌನ್ಸ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿ ಈ ಒಂದು ಏರಿಯಾ ಬೌನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ಈ ಏರಿಯಾ ಏನಾದರೂ ಬ್ರೇಕ್ಔಟ್ ಆದರೆ ವಿಲ್ ಬಿ ಏಬಲ್ ಟು ಸಿ 23,000 ಅಗೇನ್. ಓಕೆ, ಆ್ಯಂಡ್ ಅಪ್ಸೈಡ್ ನೋಡಿದ್ರೆ ಅಪ್ಸೈಡ್ ಒಂದು ರೆಸಿಸ್ಟೆನ್ಸ್ ಯಾವುದಂದ್ರೆ ಅಪ್ಸೈಡ್ ಒಂದು ರೆಸಿಸ್ಟೆನ್ಸ್ ದಿಸ್ ಇಸ್ ದ ಒನ್ ರೆಸಿಸ್ಟೆನ್ಸ್ ಅಪ್ಸೈಡ್. ಓಕೆ, ಆ್ಯಂಡ್ 2 ಇಲ್ಲಿಂದ ಏನಾದರೂ ಬ್ರೇಕ್ಔಟ್ ಆಗಿ ಈ ಪ್ಯಾಟರ್ನ್ ಈ ರೆಸಿಸ್ಟೆನ್ಸ್ ಏನಾದರೂ ಬ್ರೇಕ್ಔಟ್ ಆಗಿ ತಿರ್ಗಾ ಇದನ್ನು ಸಪೋರ್ಟ್ ತಗೊಂಡು ಇಟ್ ಕ್ಯಾನ್ ಗೋ ಅಪ್ ಟು ದಿಸ್ ಏರಿಯಾ ಆ್ಯಂಡ್ ಅಗೇನ್ ಇಟ್ ಕ್ಯಾನ್ ಕಮ್ ಬ್ಯಾಕ್. So this is with the Nifty analyzation for coming trading week. And coming trading week, if in case this get broke with 23,000, okay, so e one the pattern breakout agi e level in the it started making here will be able to see 23,400 immediate support. Okay, so e one the pattern na form ಆಗ್ತಿದೆ. So this is with the Nifty analyzation. ಓಕೆ ಗೈಸ್, ಈಗ ಬ್ಯಾಂಕ್ ನಿಫ್ಟಿ ಅನಲೈಸೇಷನ್ ನೋಡಿದ್ರೆ ಹೈಯರ್ ಹೈ ಇಂದ ನೋಡಿ ಈ ಹೈಯರ್ ಹೈ ಬ್ರೇಕ್ಔಟ್ ಆಗಿತ್ತು ವಿತ್ ಅ ವೆರಿ ಗುಡ್ ಬಾಡಿ ಡಾಮಿನೇಟಿಂಗ್ ಕ್ಯಾಂಡಲ್, ಮತ್ತು ಇದರ ಹೈಯರ್ ಹೈ ಬ್ರೇಕ್ ಆಗಿತ್ತು ವಿತ್ ಅ ವೆರಿ ಗುಡ್ ಬಾಡಿ ಡಾಮಿನೇಟಿಂಗ್ ಕ್ಯಾಂಡಲ್. ಇಫ್ ಐ ಆಮ್ ಟೇಕಿಂಗ್ ದಿಸ್ ಈ ಹೈಯರ್ ಹೈಗೆ ಪ್ರೀವಿಯಸ್ ಏನಿದೆ ಇದು ಬಂದ್ಬಿಟ್ಟು ಸಪೋರ್ಟ್ ಇದೆ. ಓಕೆನಾ, ನೋಡಿ ಈ ಸಪೋರ್ಟ್ ಇಂದ ಇಟ್ ಸ್ಟಾರ್ಟೆಡ್ ಗೋಯಿಂಗ್ ಅಪ್ ಸೈಡ್. ಓಕೆನಾ, ಸೊ ಇದು ಮೇಲ್ಗಡೆ ಹೋಯ್ತು ಆ್ಯಂಡ್ ಐ ಆಮ್ ಶಿಫ್ಟಿಂಗ್ ಇಟ್ ಟು ವೀಕ್ಲಿ ಟೈಮ್ ಫ್ರೇಮ್. ನಾನು ಹೇಳ್ದಂಗೆ ಇದು ಯಾವುದೋ ಒಂದು ಹೈಯರ್ ಇತ್ತು, ಆ ಹೈಯರ್ ಹೈ ಬ್ರೇಕ್ಔಟ್ ಆಗಿ ಮೇಲ್ಗಡೆ ಹೋಗ್ತಿತ್ತಲ್ವಾ. ಸೊ ಇಟ್ ಮೈಟ್ ಆಕ್ಟ್ ಆಸ್ ಅ ಸಪೋರ್ಟ್ ಏರಿಯಾ ಫಾರ್ ಕಮಿಂಗ್ ಟ್ರೇಡಿಂಗ್ ಸೆಷನ್. ಈ ಏರಿಯಾ ಏನಾದರೂ ಬ್ರೇಕ್ಔಟ್ ಆದರೆ ವಿಲ್ ಬಿ ಏಬಲ್ ಟು ಸಿ ದ ಇಮಿಡಿಯೇಟ್ ಸಪೋರ್ಟ್ ಏರಿಯಾ ಆನ್ ದಿಸ್ ಲೆವೆಲ್ ವಿಚ್ ಇಸ್ 45,600. ಈ ಲೆವೆಲ್ ಒಂದು ನೋಡ್ಬೋದು. ಆಸ್ ಆಫ್ ನೌ ಇಟ್ ಇಸ್ ಟ್ರೇಡಿಂಗ್ ಆನ್ ಅ 50,500 ಲೆವೆಲ್ ಆ್ಯಂಡ್ ನೆಕ್ಸ್ಟ್ ಇಮಿಡಿಯೇಟ್ ಸಪೋರ್ಟ್ ವುಡ್ ಬಿ ಆನ್ 49,000. ಮತ್ತೆ ಈ ಒಂದು 50,000 ಲೆವೆಲ್ ಬ್ರೇಕ್ಔಟ್ ಆದರೆ ವಿಲ್ ಬಿ ಏಬಲ್ ಟು ಸಿ 48,900. ಈ ಒಂದು ಲೆವೆಲ್ ಒಂದು ಸಪೋರ್ಟ್ ಇರುತ್ತೆ. ಆ್ಯಂಡ್ ಡೈಲಿ ಟೈಮ್ ಫ್ರೇಮಲ್ಲಿ ನೋಡಿದ್ರೆ ವೀಕ್ಲಿಯಿಂದ
as I said, this has been trading here. On ಲಾಸ್ಟ್ ಟ್ರೇಡಿಂಗ್ ಸೆಷನ್ ಬ್ರೇಕ್ಔಟ್ ಆಗಿದೆ. ಲಾಸ್ಟ್ ಟ್ರೇಡಿಂಗ್ ಸೆಷನ್ ಏನಿದೆ, ಈ ಎರಡು ಕ್ಯಾಂಡಲ್ ಬ್ರೇಕ್ಔಟ್ ಆಗಿ ಅಲ್ಲಿ ಒಂದು ಹೋಲ್ಡ್ ಮಾಡ್ತಿದೆ, ಅದೊಂದು ಪ್ಯಾಟರ್ನ್. ಓಕೆನಾ? ಸೊ ಇಲ್ಲಿಂದ ಏನಾದರೂ ಮೇಲ್ಗಡೆ ಹೋದ್ರೆ ವಿಲ್ ಬಿ ಏಬಲ್ ಟು ಸಿ ದ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಆನ್ ದಿಸ್ ಲೆವೆಲ್. ದಿಸ್ ಇಸ್ ದ ಇಮಿಡಿಯೇಟ್ ರೆಸಿಸ್ಟೆನ್ಸ್. ಇಫ್ ಪ್ರೀವಿಯಸ್ ಟ್ರೇಡಿಂಗ್ ಸೆಷನ್ ಏನಾದರೂ ಬ್ರೇಕ್ಔಟ್ ಆದರೆ ಇಮಿಡಿಯೇಟ್ ಟ್ರೇಡಿಂಗ್ ಸೆಷನ್ ಈ ಒಂದು ಲೆವೆಲ್. ಓಕೆನಾ? ಈ ಒಂದು ಲೆವೆಲ್ ಇದೊಂದು 382 points. We can see little profitable, okay, on a upper side. So on a 5 minute check ಮಾಡ್ತಿದ್ರೆ patterns ನೋಡಿ, patterns it is making this pattern. ಈ ಒಂದು ರಿಜೆಕ್ಷನ್ ಪ್ಯಾಟರ್ನ್ ಏನಿದೆ ಅಲ್ವಾ, ಇದನ್ನ ಮಾಡ್ತಿದೆ. ಓಕೆ, ಸೊ ವಿಲ್ ಬಿ ಏಬಲ್ ಟು ಸಿ we can take this support also. ಇದು ಒಂದು ಸಪೋರ್ಟ್ ತಗೊಳ್ಳೋಣ. ಸೊ ಇಫ್ ಇನ್ ಕೇಸ್ ಈ ಒಂದು 9th August ಟ್ರೇಡಿಂಗ್ ಸೆಷನ್ ಲೋ ಏನಾದರೂ ಬ್ರೇಕ್ಔಟ್ ಮಾಡಿ ಈ ಒಂದು ಲೈನ್ ಏನಾದರೂ ಬ್ರೇಕ್ಔಟ್ ಮಾಡಿದ್ರೆ, ಓಕೆ, ವಿಲ್ ಬಿ ಏಬಲ್ ಟು ಸಿ 98,800. ಓಕೆ, ಸೊ ಆಲ್ಮೋಸ್ಟ್ ಈ ಲೋ ಇಂದ ಬ್ರೇಕ್ಔಟ್ ಮಾಡಿ ಇಲ್ಲಿಂದ ಈ ಒಂದು ರೆಡ್ ಲೈನ್ ಏನು ಡ್ರಾ ಮಾಡಿದ್ದೀನಲ್ವಾ, ಸಪೋರ್ಟ್ ಏರಿಯಾ ರೆಡ್ ಲೈನ್, ಈ ಒಂದು ಬ್ರೇಕ್ಔಟ್ ಮಾಡಿದ್ರೆ will be able to see 700 points downside. And upside ನೋಡಿದ್ರೆ upside immediate resistance ನಮಗಿರೋದು ಇದೆ. Okay, so upside immediate resistance, this is the immediate resistance on the upside. If in case 9th August ಏನಿದೆ ಅದು ಬಂದ್ಬಿಟ್ಟು ಹೈ ಬ್ರೇಕ್ಔಟ್ ಆದ್ರೆ will be able to see 400 point upside. Okay, 400 to 500 point upside ಇಲ್ಲಿಂದ ಇದೊಂದು, ಮತ್ತು ಈ ಲೆವೆಲ್ ಇಂದ ಅಪ್ಸೈಡ್ ನಾವು ನೋಡಕ್ ಸಿಗುತ್ತೆ. ಸಾರಿ, 400 to 633 point. So this is with the Bank Nifty and Nifty analyzation ಮತ್ತು few stock for a weekly or monthly time frame ನಾನು ಶೇರ್ ಮಾಡಿರೋದು for the swing trade. And ಈ ಸ್ಟಾಕ್ಸ್ ಎಲ್ಲ ಬಂದ್ಬಿಟ್ಟು everything is only for the education purpose. It is not advisable to trade this stocks. Okay, thank you guys. ಮತ್ತೆ ಸಿಗೋಣ in coming week learning and stocks. Thank you.